ಏನು ಕೃಷ್ಣ ಗ್ರ್ಯಾಂಡ್ನಲ್ಲಿ ನಾವು ಅದು ಆಯಿತು ಅವತ್ತು ಹೇಳಿದೆ ಆಯ್ತಪ್ಪ ಅಂತೇಳಿದೆ. ನೋಡಿ ಗೌಡ್ರೆ, ನಾವು ಅಭಿಮಾನಿಗಳಿದ್ದೀವಿ, ವಿಷ್ಣು ಅಪ್ಪಾಜಿಗೆ ಮಕ್ಕಳಂತಿದ್ದೀವಿ, ನಮ್ಮಲ್ಲಿ ಕಿತ್ತಾಟ ಎಷ್ಟರೇ ಇರಲಿ, ನಾವು ಅವರಿಗೆ ಬಿಟ್ಕೊಡೋದು ಬೇಡ ಗೌಡ್ರೆ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕಾರ್ಯಕ್ರಮ ಮಾಡೋಣ. ಇಲ್ಲದೆಲ್ಲ ನೀವು ಯಾವುದೂ ತಲೆ ಕೆಡಿಸ್ಕೊಬೇಡಿ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ. ಕೆಲವು ಘಟನೆಗಳಾಗಿತ್ತು. ನಮಗೆ ಪೂಜೆ ಮಾಡ್ಕೋಬೇಕಾದ್ರೆ ವಿಷ್ಣು ದತ್ತುಪುತ್ರ ಶ್ರೀಧರಮೂರ್ತಿ ನಾವು ಹೋದಾಗ ಸ್ವಲ್ಪ ಅವನು ಹಿತೈಷಿ ಸಂಘದ ಅಧ್ಯಕ್ಷ ಸ್ವಲ್ಪ ದಬ್ಬಾಳಿಕೆ ಮಾಡ್ದ ಪೂಜೆ ಮಾಡೋ ವಿಷಯದಲ್ಲಿ. ಸ್ವಲ್ಪ ಹಂಗಿತ್ತು ನನಗೆ. ಅವಾಗಿಂದ ನಾವು ಸಾಯಂಕಾಲ 5 ಗಂಟೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ವಿ. ಅವನ ಜೊತೆ ಕೆಲವರು ಒಂದು 5-6 ಜನ ಸೇರ್ಕೊಂಡಿದ್ರು ಕೇಡಿಗಳು. ಅದು ಸ್ವಲ್ಪ ಎಲ್ಲ ಇತ್ತು. ಅದ್ರ ಬಗ್ಗೆ ಅವರು ಇಬ್ಬರು ಅದೇ ತಲೆ ಕೆಡಿಸ್ಕೊಂಬಿಡಿ ಗೌಡ್ರೆ, ನಾವೆಲ್ಲ ಒಟ್ಟಾಗಿ ಮಾಡೋಣ, ನಮ್ಮ ಕಿತ್ತಾಟ ಎಷ್ಟಾರ ಇರಲಿ ನಮ್ಮಲ್ಲಿರಲಿ, ನಾವು ಮಾತ್ರ ಬಿಟ್ಕೊಡೋದು ಬೇಡ ಪೂಜೆ ಮಾಡೋದಕ್ಕೆ. ನಾನು ನಮ್ಮಲ್ಲಿ ಹೇಳಿದೆ, ಇಲ್ಲಪ್ಪ ಅವರೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರಲ್ಲಪ್ಪ, ಎಲ್ಲ ಅದಕ್ಕೂ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಪ್ಪ ಅದು ಅವ್ರು ಮಾಡ್ತಾರೆ, ನಾನು ಅವ್ರ ಸಹಕಾರ ಕೊಡ್ತಾಯಿದ್ದೀನಿ. ನನ್ನ ಕೈಯಿಂದ ನಂದು ಖರ್ಚು ಒಂದು 20-25 ಸಾವಿರ ರೂಪಾಯಿ ಆಗತ್ತೆ, ಇಲ್ಲ ಅಂತಲ್ಲ. ನಂದು ಬ್ಯಾನರು ಅದು ಇದು ನಮ್ಮ ಖರ್ಚುಗಳೆಲ್ಲ ಇರ್ತೈತೆ. ಅವ್ರದ್ದು ನನ್ನ ಹತ್ರ ಯಾವುದೂ ಕಾಸು ಇಸ್ಕೊಂಡಿಲ್ಲ ಕಾರ್ತಿಕ್ ಅವರು, ಎಲ್ಲ ಅವರೇ ಹಾಕಿ ಮಾಡ್ತಾಯಿದ್ದಾರೆ. ಇವಾಗೆಲ್ಲ ಹಾಕಿ ಮಾಡಿಬಿಟ್ಟಿದೆ. ಏನು ಜವಾಬ್ದಾರಿ ಯಾರಪ್ಪ ಗೌಡ್ರೆ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಅದೇನೋ ಮಾಡೋಣ. ಇವಾಗ ಕಾರ್ಯಕ್ರಮ ನಾವು ಮಾಡುವಂಗೆ ನಾವು ಅಲ್ಲಿ ಮಾತಾಡಬೇಕು. ಈಗೆಲ್ಲ ಹೋಯ್ತಾ ಇದ್ದೀವಿ ಅಲ್ಲಿ. ನೀವು ದಯವಿಟ್ಟು ನಾವೆಲ್ಲ ಒಂದೇ ಅಪ್ಪಾಜಿ ಮಕ್ಕಳು. ನಿಮ್ಮವರ ಫ್ರೆಂಡ್ಶಿಪ್ ಏನೇ ಇರ್ಬೋದು ಕಾರ್ತಿಕ್ ಅವರು, ನಾನು ಅದು ಬೇಡಲ್ಲ. ಇದು ನಮ್ಮ ಕುಟುಂಬದ ಪ್ರಶ್ನೆ. ನಾವೇ ಮಾಡಬೇಕು. ನಾವು ಬದುಕಿದ್ದು ವೇಸ್ಟ್ ಹಂಗಾಗತ್ತೆ. ಅವ್ರು ಯಾಕೆ ಅವ್ರ ಅಭಿಮಾನ ಇದ್ದರೆ ಬಂದು ಅವ್ರು ಪೂಜೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಪಾಪ ಅವ್ರು ದುಡ್ಡು ಖರ್ಚು ಮಾಡಿಕೊಂಡು ಮಾಡೋ ಅಗತ್ಯ ಇಲ್ಲ. ನಾವು ಇದು ಬರಲಿ, ಸೇರ್ಕೊಂಡು ಅವರು ಬರಲಿ, ಅವರು ಸಹಾಯ ಮಾಡಲಿ. ಬಟ್ ನಾವು ಅಭಿಮಾನಿಗಳು ಮಾಡಬೇಕು. ಅವ್ರ ಅಭಿಮಾನಿ ಅಂತಾರಲ್ಲಪ್ಪ, ಹಂಗೆಲ್ಲ ಗೌಡ್ರೆ. ಇಷ್ಟು ದಿನ ಯಾಕೆ ಮಾಡಲಿಲ್ಲ, ಇವತ್ತೇನು ಬಂದವರಂದರೆ ಅದು ಉದ್ದೇಶ ಬೇರೆ ಇರುತ್ತೆ ಗೌಡ್ರೆ ಅಂತ ಹೇಳಿದ್ರು. ಅಪ್ಪ ಉದ್ದೇಶ ನಮ್ಗೆ ಗೊತ್ತಿಲ್ಲ ಅಪ್ಪ, ಮಾಡ್ತೀನಿ ಅಂದರು. ನನಗೆ ಮಾಡಿ ಅಂದರೆ ನಮ್ಗೆ ನೋಡಪ್ಪ, ನನಗೆ ಅಷ್ಟೊಂದು ಕಾರ್ತಿಕ್ ಅವರೇ ಅಷ್ಟು ನನಗೆ ಈ ಅಲ್ಲಿ ಹೋಗಿ ಕೇಳೋದು, ಚೆಂದ ಎತ್ತೋದು, ಅವ್ರು ಇದು ಮಾಡಿದ್ದು ನಂಗೆ ಸ್ವಲ್ಪ ಅದು ಅಭ್ಯಾಸ ಕಮ್ಮಿ. ನಾನು ಅದಕ್ಕೆ ನಂಗೆ ತಗೊಳ್ಳೋದಿಲ್ಲ. ಅವರೇ ಮಾಡ್ತೀನಿ ಅಂದರು. ಮಾಡ್ಕೊಳ್ಳಿ ಅಂದೆ. ಸಹಕಾರ ಕೇಳಿದ್ರು, ಕೊಡ್ತೀನಿ ಅಂದೆ. ನೀವು 20 ಸಾವಿರ ಬಂದಿಲ್ಲ, ಇವಾಗ ಬಂದು ಇದು ಮಾಡ್ತಾಯಿದ್ದೀರಲ್ಲಪ್ಪ ಅಂತ. ಏನಾಯಿತು ಗೌಡ, ನಾವು ಹೊರಗಡೆ ಐತೆ ಹಿಂಗೆ ಅಂತ. ಸರಿ ಆಯಿತಪ್ಪ ಅಂದ್ಬಿಟ್ಟು ಹೋದ್ವಿ. ಪೊಲೀಸ್ನವ್ರು, ಕೆಂಗೇರಿ ಪೊಲೀಸ್ನವರೆಲ್ಲ ಬಂದಿದ್ದರು. ಅವರೆಲ್ಲ ಸಂಧಾನ ಗಿಂಧಾನ ಮಾಡಿ ಕಡೆಗೂ ಅಭಿಮಾನಿಗಳೇ ಮಾಡ್ಕೋವಂಗೆ ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ಕಾರ್ತಿಕ್ ಅವರು ಏನು ಮಾತಾಡ್ದಾನೆ ಎದ್ದು ಹೊಟ್ಟೋಗ್ಬಿಡ್ತಾರೆ. ನನಗೂ ಅವ್ರ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಇವರು ಕೃಷ್ಣ ಗ್ರ್ಯಾಂಡ್ ಹತ್ರ ಬಂದರು, ಜೊತೆಲೇ ಹೋಗ್ಬಿಟ್ವಿ. ಪೊಲೀಸ್ನವ್ರು ಅಲ್ಲಿದ್ದರು, ಕಾರ್ತಿಕ್ ಅವರು ಅಲ್ಲೇ ಬಂದರು. ಆಯಿತು. ಅವರು ನನ್ನ ಹತ್ರ ಏನು ಹೇಳ್ಕೊಳ್ಳೋಕ್ಕೆ, ನಾನು ಏನು ಹೇಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿಲ್ಲ ಇಬ್ರಿಗೂ. ಸರಿ ಆಯಿತು. ಆಮೇಲೆ ಆಯಿತು, ಹೊರಟುಬಿಟ್ರು. ಆಮೇಲೆ ಫೋನ್ ಮಾಡಿ ನನಗೆ ಹೇಳ್ತಾರೆ, ನನ್ನ ಅಮೌಂಟ್ ಕ್ಲಿಯರ್ ಮಾಡಿಸ್ಬಿಡಿ ಗೌಡ್ರೆ, ಕ್ಲಿಯರ್ ಮಾಡಿಸ್ಬಿಡಿ, ನನ್ನ ಖರ್ಚಾಗಿದೆ ಕ್ಲಿಯರ್ ಮಾಡಿಸ್ಬಿಡಿ. ಶ್ರೀನಿವಾಸ್ ಕೇಳಿದೆ, ಏನಪ್ಪ ಹಿಂಗಂತ ಅವ್ರು ಏನು ಮಾಡೋದು? ನೀವು ಮಧ್ಯದಲ್ಲಿ ಬಂದ್ಬಿಟ್ಟು ನಮಗೆ ಮಧ್ಯದಲ್ಲಿ ಸಿಗಾಕ್ಸ್ಬಿಟ್ಟು ಯಾವ ಹಣೆ ಬರ ನಮಗೆ? ಇಲ್ಲ ಗೌಡ್ರೆ, ನಾನು 1 ಲಕ್ಷ ಕೊಡ್ತೀನಿ. ಬಾಕಿದು ಯಾರಪ್ಪ ಕೊಡೋದು? ಬಾಕಿದು ಯಾರು ಕೊಡೋದು? ನಾನು ಒಬ್ಬನಿಲ್ಲಪ್ಪ. ನಾನು ನಿನ್ನ ಹತ್ರ ಬಂದಿರಲಿಲ್ಲ, ನೀವು ಬಂದೆ. ಕಾರ್ಯಕ್ರಮ ಅವ್ರು ಮಾಡ್ತಾವ್ರೆ. ಅವರು ನಮಗೆ ಮಾಡೋಕ್ಕೆ ಬಿಟ್ಟಿಲ್ಲ, ನೀವೇ ಮಾಡ್ಕೋತೀವಿ ಅಂದರೆ ಆಗಿರೋ ಖರ್ಚನ್ನ ಅವ್ರು ಕೊಡಬೇಕಾಗತ್ತೆ. ಊದಿರ್ಬೋದು, ಅಂದಂದಿರು, ಪೆಂಡಾಲು, ಅದು ಇದೆಲ್ಲ ಕೊಡಬೇಕಾಗತ್ತೆ. ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಯ್ತು ಸರ್ ಜಗಳ. ಕಾರ್ತಿಕ್ಕು ನಮಗೂ. ಓದೋರು 9 ಗಂಟೆಗೆ ಬಂದರು. ಕಾಸು ಕ್ಲಿಯರ್ ಮಾಡಿರಿ, ಆಮೇಲೆ ಪೂಜೆ ಮಾಡ್ಕೊಳ್ರಿ, ನೀವು ಕಾಸು ಕ್ಲಿಯರ್ ಮಾಡಿರಿ. ಇಷ್ಟಿನ ಗಂಟೆ ಏನು ಮಾಡಿ, ಇವಾಗ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ? ಇದು 2022 22 ಡಿಸೆಂಬರ್ 30 ಕಾರ್ಯಕ್ರಮಕ್ಕೆ ಅಭಿಮಾನ ಸ್ಟುಡಿಯೋದ ಮಾಲೀಕ ನಾವೇ ಮಾಡ್ತೀವಿ ಅಂತ ಅಂದ್ಕೊಂಡು ಅವ್ರು ಮುಂದೆ ಬಂದಾಗ 20 ದಿವಸ ಸುಮ್ಮನೆ ಇದ್ದ ಇವರು ಕೊನೆ 29ನೇ ತಾರೀಕು ಬಂದು ಈ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ತೊಂದರೆ ಸಿಗಾಕೊಂಡಿದ್ದು ಅಭಿಮಾನ ಸ್ಟುಡಿಯೋ ಮಾಲೀಕರೆಲ್ಲ ಇವರೆಲ್ಲ. ನಾನು ಸಿಗಾಕೊಂಡಿದ್ದು ಪರ್ಸ್ನಲಾಗಿ ನನಗೆ ತುಂಬ ಹಿಂಸೆ ಆಯಿತು. ಇವ್ರ ಮಾತು ಕೇಳಬೇಕು, ಅವ್ರ ಮಾತು ಕೇಳಬೇಕು, ಯಾವ ಹಣೆ ಬರ ನನಗೆ? ಸರಿ ಆಯಿತು. ಆಮೇಲೆ ಕಾರ್ತಿಕ್ ಬಂದರು, ಕಾಸು ಕ್ಲಿಯರ್ ಮಾಡಿಸ್ರಿ ಗೌಡ್ರೆ, ದೊಡ್ಡದಾಗಿ ಹೇಳ್ಬಿಡ್ತೀವಿ, ಮಾಡ್ಕೊತೀರಿ, ಕ್ಲಿಯರ್ ಮಾಡಿಸ್ಬಿಡ್ರಿ ಅಂತ. ಇಲ್ಲಿ ಅಲ್ಲಿ ಯಾರು ಮುಂದೆ ಬರೋರು ಯಾರೂ ಇಲ್ಲ, ದುಡ್ಡು ಕೊಡೋ ಪಾರ್ಟಿಗಳು.
ಅವನು ಇನ್ನೊಬ್ಬ ಲೋಕೇಶ್ ಗೌಡ ಅಂತ ಅವನೇನೂ ಇಲ್ಲ, ಬರೀ ಮಾತು ಬೆಳಗಾದ ಬೆನ್ನಿಗೆ ನೆರವಾದೆ ಅನ್ನೋ ಡೈಲಾಗ್ ಒಂದು. ಈಗ ಮಾತಾಡಿದ್ದು ಬೆಳಗ್ಗೆನೇ ಉಲ್ಟಾ ಹೊಡಿತಾನೆ. ಅವತ್ತು ನೈಟ್ ಏನು ಮಾತುಕತೆ ನಡೀತು, ಬೆಳಗ್ಗೆ ಟಿ ವಿನಲ್ಲಿ ಹೇಳ್ತಾನೆ ಅಭಿಮಾನಿಗಳೇ ಹೆಚ್ಚವ ಬರ್ಸ್ಬಿಟ್ಟಿದ್ದೀವಿ ಅಂತ. ದುಡ್ಡು ಯಾರು ಕೊಟ್ಟಿದ್ದೋ? ಅವರಂತೂ ₹1 ಕೊಟ್ಟಿಲ್ಲ. ಲೋಕೇಶ್ ಗೌಡ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ ಮೈಕ್ ಸಿಕ್ಕಿದ್ರೆ ಸಾಕು ಬಿಡ್ತಾನೆ. ಅಭಿಮಾನಿಗಳೇ ವೆಚ್ಚ ಭರಿಸ್ತೀವಿ, ಏನು ಸ್ಟೇಟ್ಮೆಂಟ್ ಅದು? ಬರ್ಸ್ಬೇಕಲ್ವಾ? ಅವತ್ತು ಕಾರ್ಯಕ್ರಮ ಶ್ರೀನಿವಾಸ್ ಅವತ್ತು ಕಾರ್ಯಕ್ರಮದ ಬಗ್ಗೆ ಏನೋ ಮಾತಾಡಲಿ, ಯಾವ ಮೀಡಿಯಾದಲ್ಲಿ ಅಂದ್ಕೊತ ನನಗೆ ಗೊತ್ತಿಲ್ಲ. ನಾನು ಅವತ್ತು ಕಾರ್ಯಕ್ರಮಕ್ಕೆ ನಾನು ಹೋಗಿಲ್ಲ. ರಾತ್ರಿ 12 ಗಂಟೆಗೆ ಬಂದೆ ಆಚೆ. ಅವ್ರದ್ದು ಕಾರ್ತಿಕ್ ಅವರು ಜಗಳ ಮಾಡಿ ಚಿಕ್ಕವ್ರು ಜಗಳ ಮಾಡಿದ್ರು. ನಂಗೆ ದುಡ್ಡು ಕ್ಲಿಯರ್ ಮಾಡಿ ಅಂತಂದರು. ಗೇಟು ಹಾಕಿದ್ರು. ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರು ಬೀಗ ತೆಗ್ದಿಲ್ಲ, ಅವ್ರ ಕಡೆ ಎಳ್ಕೊಂಡು ಹೋದರು. ತಿರ್ಗಾ ಏನೋ ಸಂಧಾನ ಮಾಡ್ಕೊಂಬಂತೀನಿ ನನ್ನ ಹತ್ರ ಬಂದರು. ಗಲಾಟೆ ಮಾಡಿದ್ರು ನನಗೆ. ಇವ್ರು ಗಲಾಟೆ ಮಾಡಿಕೊಂಡು ಒಂದು ಕಡೆ ನನಗೂ ಅದಕ್ಕೂ ಸಂಬಂಧ ಏನು? ನಾನು ಗೇಟ್ ಹಾಕು ಅಂತ ಹೇಳಿದ್ನಾ? ಪೊಲೀಸ್ನವ್ರು ಬಿಡಬೇಡಿ ಅಂತ ಹೇಳಿದ್ನಾ? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಓನರು ಪೊಲೀಸ್ನವ್ರು ಬಿಟ್ಟಿತ್ತು. ಪೊಲೀಸ್ನವ್ರು ಬಂದಾಗ ಅವ್ರನ್ನ ಬಿಡಬೇಕಾಯ್ತು ಒಳಗಡೆ. ಅವ್ರ ಕಾರ್ಯಕ್ಕೆ ಅಡೆತಡೆ ಹೊಡೆದ್ರೆ ಅವ್ರ ಕಾನೂನು ಕ್ರಮ ತಗೊಳ್ತಾರೆ ಪೊಲೀಸ್ನವರು. ಡ್ಯೂಟಿಗೆ ಹಾಕಿದ್ಮೇಲೆ ಅವ್ರಿಗೆ ಒಳಗಡೆ ಬಿಡಬೇಕಾದ್ರೆ ಬಿಟ್ಟಿಲ್ಲ ಅವರು. ನಾನೇನು ಮಾಡಲಿ ಅದಕ್ಕೆ? ಹಂಗೆ ಅದಕ್ಕೂ ಸಂಬಂಧ. ದುಡ್ಡು ಕ್ಲಿಯರ್ ಮಾಡೋದು ಅದು ನಮಗೆ ಬಿಟ್ಟಿದ್ದು. ಆ ವಿಷಯ ಗಲಾಟೆ ಆಯಿತು. ನಾನು ಇದೇ ಶ್ರೀನಿವಾಸ್ ಫೋನ್ ನೋಡಪ್ಪ ಅದು ಏನು ಮಾಡ್ಕೋತೀವಿ ಗೊತ್ತಿಲ್ಲ, ಮಧ್ಯ ಬಂದೆ, ನಮಗೆ ಕಾರ್ತಿಕ್ಗೆ ತಂದು ಇಕ್ಕಿದೆ. ಜಗಳ ಆಯಿತು. ಏನಪ್ಪ, ನಾನು ಬೆಳಗ್ಗೆ ಪೂಜೆಗೆ ಬರಲ್ಲ, ದುಡ್ಡು ನೀನು ಎಷ್ಟು ಕೊಡ್ತೀಯೋ ಅಷ್ಟು ಕೊಡ್ತೀಯೋ, ಕ್ಲಿಯರ್ ಮಾಡೋ ಜವಾಬ್ದಾರಿ ನಿಂದು. ನಾನಂತೂ ಬಂದಿರಲಿಲ್ಲ. ಬಂದಿದ್ದು ನೀನು ಬಂದಿದ್ದೆ, ಮಾತಾಡಿದೆ, ನಾನು ನೋಡ್ಕೋತೀನಿ ಅಂದೆ. ನೀನೇ ನೋಡ್ಕೋತೀಯೋ ಇಲ್ಲ ನಿನ್ನ ಜೊತೆ ಸೇರ್ಕೊಂಡವ್ರಲ್ಲ ಅವರೆಲ್ಲರೂ ಸೇರಿಸ್ಕೊಂಡು ಕ್ಲಿಯರ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ. ಕ್ಲಿಯರ್ ಮಾಡೋ ಜವಾಬ್ದಾರಿ ನಿಂದಪ್ಪ, ನಾನು ಬರ್ತಾಯಿದ್ದೀನಿ ಬಾವೆ ಅಂತ ರಾತ್ರಿ 12 ಗಂಟೆಗೆ ಕಾರ್ತಿಕ್ ಅವ್ರ ಹತ್ರ ಉಗ್ಗಿಸ್ಕೊಂಡು ಜಗಳ ಮಾಡಿಕೊಂಡು ನಾನು ಆಚೆ ಬಂದೆ. ಅವತ್ತು ನಡೆದಿದ್ದು ಇನ್ಸಿಡೆಂಟು, ಮೊದಲ ಇನ್ಸಿಡೆಂಟು. ಈಗ ಸೆಪ್ಟೆಂಬರ್ಗೆ ಅದು 2021 ಡಿಸೆಂಬರ್ಗೆ ಆಗಿದ್ದು. 22 21 ಡಿಸೆಂಬರ್ಗೆ ಆಗಿದ್ದು. 12ನೇ ಪುಣ್ಯಸ್ಮರಣೆ, 13ನೇ ಪುಣ್ಯಸ್ಮರಣೆ ಪರ್ಮಿಷನ್ ತಗೊಂಡು ನಾವು ಮಾಡಿದ್ವಿ. ನಾನೇ ಮಾಡಿದೆ ಅದು. ಈ 14ನೇ ಪುಣ್ಯಸ್ಮರಣೆ ಇದ್ರಿಗೆ ಬಂದೈತೆ ಪರ್ಮಿಷನ್ಗೆ. 12ನೇ ಪುಣ್ಯಸ್ಮರಣೆ ಅಂದರೆ 2021 ಡಿಸೆಂಬರ್ನಲ್ಲಿ ಇದು ಆಗಿದ್ದು. ಈ ಗಲಾಟೆ ಅಭಿಮಾನಿಗಳ ಮಾಲೀಕರು ಬರ್ತೀವಿ ಅಂದಾಗ ಇದೇ ವೀರಕಪ್ಪ ಶ್ರೀನಿವಾಸ್ ನನ್ನ ಹತ್ರ ಬಂದು ಮಾತುಕತೆ ಆಡಿ ಮುಗಿಸ್ತಾ. ಇಷ್ಟು ಮುಗೀತು ವ್ಯವಹಾರ. ಈ 2020 ಡಿಸೆಂಬರ್ ಮುಗೀತು. 2022 ಸೆಪ್ಟೆಂಬರ್ ಬಂತಲ್ವ, ಆವಾಗ ಇದೆಲ್ಲ ಆಗಿತ್ತಲ್ಲ, ನಾನು ಸುಮ್ಮನೆ ಇದೆ ಕಾರ್ಯಕ್ರಮ ಮಾಡೋದಕ್ಕೆ ಆಯಿತು. ಇದೇ ಶ್ರೀನಿವಾಸು, ನೀವು ಮಾಡಿ ಕಾರ್ಯಕ್ರಮನ, ನೀವೇ ಮಾಡಿ, ಈ ಸರಿ ನೀವೇ ಮಾಡಬೇಕು, ನಾನು 1 ಲಕ್ಷ ರೂಪಾಯಿ ನಾನು ಕೊಡೋ ಜವಾಬ್ದಾರಿ ನಂದು, ನಾನು ಕೊಟ್ಟೆ ಅಂತ ಯಾರಿಗೂ ಹೇಳಬೇಡಿ, ಇವಾಗಲೇ ನೀವು ಆಮೇಲೆ ಬೇಕಾದ್ರೆ ಹೇಳ್ಕೊಳ್ಳಿ. ಯಾಕಪ್ಪ ಹಂಗಂತೀಯ? ಯಾವಾಗಿದ್ರು ಹೇಳಲೇಬೇಕಲ್ಲ. ತಕ್ಷಣಕ್ಕೆ ಹೇಳ್ಬೇಡ್ರಿ ಗೌಡ್ರೆ, ತಕ್ಷಣಕ್ಕೆ ಬೇಡ. ನಾವು ಕೊಟ್ಟಿದ್ದೆ ಇನ್ನು ಹತ್ತಿಸೈದಂಗೆ ಕೊಟ್ಟಿದ್ದು ಬಿಡಿ, ಅದು ಬೇರೆ ಮಾತು. ಇದು ಅನೌನ್ಸ್ ಆಗಿದ್ದಲ್ಲ, ಒಂದು ತಿಂಗಳಿಂದನೇ ಅನೌನ್ಸ್ ಮಾಡಿದ್ವಿ. ಆಮೇಲೆ ಅದೆಲ್ಲ ಮಾತುಕತೆ ಆದಮೇಲೆ ಕಟ್ಟೋಟ್ ಜಾತ್ರೆ ಕೇಳಿದೆ, ಅದನ್ನು ಪರ್ಮಿಷನ್ ಕೊಡಿಸ್ದೆ, ಆಯಿತು. ಆ ಕಾರ್ಯಕ್ರಮ ಮಾಡಿ ನನಗೇನು ಹೆಸರು ಬಂದಿಲ್ಲ. ಪವರ್ ಟಿವಿಯವ್ರು ಬಿಟ್ಟರೆ ನಮಗಲ್ಲಿ ಕಟೌಟ್ ಜಾತ್ರೆ ಅಂದರೆ ಹೆಸರು ಮಾಡ್ಕೊಂಡಿದ್ದು ಯಾರು? ವೀರಕಪುತ್ರ ಶ್ರೀನಿವಾಸ, ರಾಜುಗೌಡ ಅಲ್ಲ. ಅವ್ರು ಹೇಳೋದೆಲ್ಲ ಉಲ್ಟಾ ಹೇಳ್ತಾರೆ. ನಾನು ಹೆಸರು ಮಾಡ್ಕೊಂಡಂತೆ. ನಮ್ಗೆ ಆ ಹೆಸರು ಮಾಡೋದು ವಿಷಯನೂ ಬೇಕಿಲ್ಲ. ನನ್ನಲ್ಲಿ ಒಂದು ಫೋಟೋನೂ ಹಾಕಿರಲಿಲ್ಲ ಅವತ್ತು. ಅವರೆಲ್ಲ ಫೋಟೋಗಳೆಲ್ಲ ಹಾಕ್ಕೊಂಡು ಮಿಂಚ್ಕೊಂಡಿದ್ದು ಅವರು. ಕಟೌಟ್ ಜಾತ್ರೆ ಮಾಡ್ಕೊಂಡು ಎಲ್ಲರೂ ಫೋಟೋಗಳು ಹಾಕಲ್ಲ ಗೌಡ್ರೆ ಅಂತ ಪ್ರಾಮಿಸ್ ಮಾಡಿದ್ದ. ನಾನು ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ಮಾಡಿ ನಾನು ಫೋಟೋ ಇಲ್ಲಿವರೆಗೂ ಹಾಕಿಲ್ಲ. ಅವತ್ತು ನಾನು ಕಾರ್ಯಕ್ರಮ ಮಾಡಿದ್ರು ಗಣೇಶವ್ರದ್ದು ಒಂದು ಫೋಟೋ ಹಾಕಿದ್ದೆ, ಅವ್ರದ್ದು ಅವತ್ತೇ ಹುಡ್ದಬ್ಬ. ಅದು ಹಾಕ್ಬಿಟ್ಟು ನಾನು ಫೋಟೋಗಳು ಹಾಕೊಂಡಿಲ್ಲ. ಫೋಟೋ ಹಾಕಲ್ಲ ಅಂದ್ಬಿಟ್ಟು ಫೋಟೋ ಹಾಕ್ತೆ, ನಾನು ಅದಕ್ಕೂ ಸುಮ್ಮನಾದೆ. ಹೆಸರು ನಾನೇನು ಮಾಡ್ಕೊಂಡಿಲ್ಲ. 73ನೇ ಹುಡ್ದವ ಅಂದ್ಬಿಟ್ಟು ನನಗೇನು ಹೆಸರು ಬಂದಿಲ್ಲ. ನಾನು 60-70,000 ಟ್ರಸ್ಟ್ಗೆ ಸಾಲ ಮಾಡ್ಕೊಂಡೆ. ಅದು ಈ ಕೆಲವು ಮೂಡ್ರಿಗೆ ಗೊತ್ತಿಲ್ಲ, ಮಾತಾಡ್ತಾರಲ್ಲ, ಕಮೆಂಟ್ಸ್ ಮಾಡ್ತಾರಲ್ಲ, ಗೊತ್ತಿಲ್ಲ.
ಈ ಕೆಲವ್ರಿಗೆ ಏನು ಗೊತ್ತಾ, ಚಂದ ಎತ್ತಿ ಎತ್ತಿ ಪಾಠ ಆಗ್ಬಿಟ್ಟು ಆಡ್ಡುಗುಡ್ನು ಚೆನ್ನಾಗಿ ಚಂದ ಎತ್ತವನೆ ಎಕ್ಸ್ಪೆಕ್ಟ್ ಅಂತ ತಿಳ್ಕೊಂಬಿಟ್ಟವ್ರೆ. ಹೋಗಿ ಕೇಳ್ರಪ್ಪ ಅದು ಯಾರ ಹತ್ರ ಹೋಗ್ಬಿಟ್ಟು 70 ಜನ್ಮದ ದಿನೋತ್ಸವ ಯಾರಪ್ಪ, ಯಾರು ಕೊಟ್ಟಿಲ್ಲ ನನಗೆ. ರಾಜಕೀಯ ವ್ಯಕ್ತಿ ಅಂತ ಅಂತಿದ್ರೆ ನಮ್ಮ ಎಚ್ ಬಸವರಾಜ್ ಅವರು ಅವರೊಬ್ಬರೇ ಅಮೌಂಟ್ ಕೊಟ್ಟಿದ್ದು. ಅದಕ್ಕೆ ಕಾರ್ಯಕ್ರಮ ಮುಗಿದು 1 ವಾರಕ್ಕೆ ಕೊಟ್ಟರು. ಅವರು ಕರೆದ್ಬಿಟ್ಟು ಕೊಟ್ಟರು, ಒಂದು 7,000 ರೂಪಾಯಿ ಕೊಟ್ಟರು. ಅವರು ರಾಜಕಾರಣಿ ವ್ಯಕ್ತಿ ಅಂತ ಯಾರೋ ಹೇಳ್ಕೊಳ್ಳೋರು ಇದ್ದರೆ, ಬಟ್ ಅವರು ನಾವು ರಾಜಕಾರಣಿ ವ್ಯಕ್ತಿಯಾಗಿ ನೋಡಲಿಲ್ಲ. ಒಬ್ಬ ಸಮಾಜ ಸೇವಕರಾಗಿ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಅವರೇ ಅಧ್ಯಕ್ಷರು. ಅದಕ್ಕೆ ಎಚ್ ಬಸವರಾಜು ಅವ್ರು ಕರೆದು ಕೊಟ್ಟರು. ಅವರೊಬ್ಬರೇ ರಾಜಕೀಯ ವ್ಯಕ್ತಿ ಅಂತ ಕೊಟ್ಟಿದ್ದು. ಎಸ್ ಟಿ ಸೋಮಶೇಖರ್ ತಕ್ಕ 2 ಸಾರಿ ಹೋಗಿ ನಿಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ. ಅವ್ರು ದುಡ್ಡು ಕೊಡೋದು ಬೇಡ, ಕಾರ್ಯಕ್ರಮಕ್ಕೆ ಬಂದಿಲ್ಲ. ಆಯಿತಾ. ಇನ್ನು ನಮ್ಮ ಲೀಡ್ರುಗಳು ಯಾರೂ ಇಲ್ಲ. ಅಷ್ಟೇ. ಒಂದು ರಾಜಕೀಯ ವ್ಯಕ್ತಿ ಅಂದರೆ ಅವರೊಬ್ಬರೇ ಕೊಟ್ಟಿದ್ದು ನನಗೆ. ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ಲು, ನಮ್ಮ ಈ ಸರ್ಕಲ್ನಲ್ಲೇ ನಾವು ಒಂದು 7-8 ಜನ ಅಷ್ಟೇ. ಯಾರು ತಗೋ ನಾವು ತನ್ನ ಸಹಾಯ ಕೇಳಲಿಲ್ಲ, ಅಭಿಮಾನಿಗಳು ತಗೋ ಕೇಳಿಲ್ಲ. 70 ಜನ್ಮ ದಿನೋತ್ಸವಕ್ಕೆ ಅದು ಮುಗಿಸ್ಕೊ ಬಂದ್ವಿ. ಆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಏನು ಫೇಸ್ಬುಕ್ನ ಕಮೆಂಟ್ಸಲ್ಲಿ 1 ಲಕ್ಷ ಇವತ್ತು ಬೇಡ್ಕೊಂಡ 1 ಲಕ್ಷ ರೂಪಾಯಿ ಇಟ್ಕೊಂಡು ನಮ್ಮ ಮನೆಗೆ ಹಾಕೊಂಡೇನ್ರಿ ನಾನು. 1.5 ಲಕ್ಷ ಜನ ಸೇರಿದ್ರಿ ರೀ. ಅನ್ನ ಹೂವಿನ ಕಾಲ ನಮ್ಗೆ ಎಷ್ಟು ಪೆಂಡಲ್ ಖರ್ಚು, ಆರ್ಕೆಸ್ಟ್ರಾ. ಇವರು ಕಾರ್ಯಕ್ರಮ ಮಾಡಿದ್ರೆ 7-8 ಲಕ್ಷ ಬಿಲ್ ಹೇಳ್ತಾರೆ. ನಮ್ಗೆ ಸುಳ್ಳು ಹೇಳಿ ನನಗೇನಾಗಬೇಕು, ಖರ್ಚಾಗಿದೆ 2,20,30,000 ಅಷ್ಟೇ ಖರ್ಚಾಗಿದ್ದು. ನನ್ನ ಆ 73 ಜನ್ಮೊಂದು ಕಟೌಟ್ ಜಾತ್ರೆ ಖರ್ಚಾಗಿತ್ತು ನಂದಷ್ಟೇ. ಅದರಲ್ಲಿ 1,70,000 ಅಭಿಮಾನಿಗಳು ಕೊಟ್ಟಿರೋದು. ಅದರಲ್ಲಿ ಇದು 7,000 ಹೇಳಿದ್ನಲ್ಲ ಸಾಹೇಬರು. ಇದ್ದದ್ದು ಸಾಲ 60,000. ಬಡ್ಡಿ ಕಟ್ಟಿದ್ದೀನಿ 1 ವರ್ಷ. ಅದೆಲ್ಲ ಸ್ಲಿಪ್ ಇದೆ ನನ್ನ ಹತ್ರ. ಟ್ರಸ್ಟು ಸಾಲ ಇಸ್ಕೊಂಡ್ರಿ. MGR ಮಣಿ ಅಂದ್ಬಿಟ್ಟು ಹಿರಿಯ ಅಭಿಮಾನಿ, ಅಪ್ಪಾಜಿ ಜೊತೆ ಸ್ನೇಹ ಚೆನ್ನಾಗಿತ್ತು. ಅವರು ಸಹಾಯ ಮಾಡಿದ್ದಾರೆ. 10,000 ಕೊಟ್ಟರು ಸಹಾಯ. ಇಂಟ್ರೆಸ್ಟ್ಗೆ ಇಸ್ಕೊಂಡಿದ್ವಿ, ಟ್ರಸ್ಟ್ಗೆ ಹಾಕಿದ್ದು. ನಾವು ಟ್ರಸ್ಟ್ ಮುಖಾಂತರ ಬಡ್ಡಿ ಕಟ್ಟಿದ್ದೀವಿ. 1 ವರ್ಷ ಕಟ್ಟಿದ್ದೀವಿ. ಮೊನ್ನೆ ರೀಸೆಂಟಾಗಿ ತಿರ್ಸ್ತೆ. ಈಗ ತಿರ್ಗಾ ಈಗ ಮೊನ್ನೆ ನಾವು ಹುಟ್ಟುಹಬ್ಬ ಮಾಡಿದಾಗ ನಾವು ತಿರ್ಗಾ 50,000 ರೂಪಾಯಿ ಸಾಲ ಇಸ್ಕೊಂಡೆ ಅವ್ರ ಹತ್ರ. ಇದು ಈ ಥರ ಕಷ್ಟಗಳನ್ನ ನಾವು ಎದುರಿಸ್ಕೊಂಡು ಬಂದಿದ್ದೀವಿ. ಇವತ್ತು ಏನಾಗಿದೆ ಅಂದರೆ, ಆಗಸ್ಟ್ 21 ಬಂತು ಲಾಸ್ಟ್ ಟ್ರಿಪ್. 10 ನಿಮಿಷ ಸರ್. ಆಗಸ್ಟ್ 21 ಬಂತು ಏನು ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ. ಅಲ್ಲಿಗಂಟು ನಂತವ ಚೆನ್ನಾಗೇ ಇದ್ದ ವೀರಕಪುತ್ರ ಶ್ರೀನಿವಾಸು.